ನಾನಿವತ್ತು ನಮ್ಮ ತೋಟದ ಹತ್ರ ಹೋದಾಗ ನನ್ನ ಕಣ್ಣಿಗೆ ಬಿದ್ದಿದ್ದೆ ಈ ಮೆಣಸಿನ್ಕಾಯಿನ ಗಿಡ. ಇದನ್ನು ನಾವು ಚುರುಕು ಮೆಣಸಿನ್ಕಾಯಿ ಮತ್ತು ಜೀರಿಗೆ ಮೆಣಸಿನ್ಕಾಯಿ ಅಂತ ಕರಿತೀವಿ. ನಿಮ್ಮ ಸೈಡೆಲ್ಲ ಏನಂತ ಕರಿತೀರಿ ಅನ್ನೋದನ್ನ ಕಮೆಂಟ್ ಮಾಡಿ. ಇದು ತುಂಬಾ ನ್ಯೂಟ್ರಿಯೆಂಟ್ಸ್ ಮತ್ತು ಹೆಲ್ದಿ ಫುಡ್ಡು. ಹಾಗಾಗಿ ನಾನು ಇದನ್ನು ಮನೆಗೆ ತೊಗೊಂಡೋಗೋಣ ಅಂದ್ಬಿಟ್ಟು ಒಂದಷ್ಟು ಬಿಡಿಸ್ಕೊಂಡೆ. ಇದು ಬಿಡಿಸ್ಕೊಳ್ಳೋಕ್ಕಂತೂ ಸ್ವಲ್ಪ ಕಷ್ಟನೇ, ಯಾಕಂದರೆ ಇದು ತುಂಬ ಚಿಕ್ಕದಾಗಿರುತ್ತೆ. ಅದಾದಮೇಲೆ ನಾನು ಸಿಲ್ವರ್ ಪ್ಲಾಂಟೇಶನ್ ಕಡೆ ಹೊರಟೆ. ಅಲ್ಲಿ ನಮಗೆ ಲಾಸ್ಟ್ ವೀಕ್ ನಮ್ಮ ತೋಟಕ್ಕೆಲ್ಲ ಆನೆಗಳು ಬಂದಿದ್ದು. ಅವು ಬಂದಿದ್ದು ಮತ್ತು ಎಕ್ಸಿಟ್ ಮಾಡಿದ್ದು ಇದೇ ದಾರಿ. ಆನೆ ನಡೆದಿದ್ದೇ ದಾರಿ ಅನ್ನಂಗೆ ಬರುವಾಗ ಮತ್ತು ಹೋಗುವಾಗ ಈ ತಂತಿ ಕಂಬನ ಮುರ್ಕೊಂಡು ಹೋಗಿದ್ದು. ಹಾಗಾಗಿ ಇದನ್ನು ನಾವು ರೆಡಿ ಮಾಡಬೇಕು. ಒಂದು ಖುಷಿ ಪಡೋವಂಥ ವಿಚಾರ ಏನಪ್ಪ ಅಂತಂದರೆ, ಇದಷ್ಟು ಬಿಟ್ಟರೆ ನಮ್ಮ ತೋಟದಲ್ಲಿ ಇನ್ಯಾವುದೇ ರೀತಿ ಹಾನಿ ಮಾಡಿರಲಿಲ್ಲ. ಇದನ್ನು ನೋಡಿಕೊಂಡು ನಾನು ನಮ್ಮ ಮನೆಗೆ ಹೋದ್ಮೇಲೆ ನಮ್ಮ ಅಕ್ಕ ಹೇಳಿದ್ಲು, ಪಾಪು ಮಕ್ಕಳನ್ನ ತೊಗೊಂಡೋಗಿ ಸ್ಕೂಲ್ ಮನೆ ಹತ್ರ ಹಾಕು, ನನ್ನ ಮಗ ಟಾಪಾಗಿ ಬರ್ತಾನೆ ಅಂತ. ನಾವು ಅದೇ ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ. ನೀವೆಲ್ಲ ಏನು ಮಾಡ್ತೀರಾ ನನಗೆ ಗೊತ್ತಿಲ್ಲ, ಅದನ್ನು ಕಮೆಂಟ್ ಮಾಡಿ. ಹಾಗೆ ಅಲ್ಲಿಂದ ಬರುವಾಗ ನಮ್ಮ ಹುಡುಗರೆಲ್ಲ ಐಸ್ ಕ್ರೀಮನ್ನ ಕೊಡಿಸು ಅಂದ್ಬಿಟ್ಟು ಪ್ಯಾರ್ ಹಾಕ್ಕೊಂಡ್ರು. ಹಾಗಾಗಿ ಅವ್ರಿಗೆ ಕೊಡಿಸ್ಕೊಂಡು ನಾನು ತಿಂದ್ಕೊಂಡು ನಾವು ಬರುವಾಗ ನಮಗೆ ಕಂಡಿದ್ದೆ ಆರ್ಮಿ ಬಾಯ್. ಅಪರೂಪಕ್ಕೆ ಊರಿಗೆ ಬಂದಿದ್ದ. ಹಾಗಾಗಿ ಎಲ್ಲರೂ ಸೇರಿಕೊಂಡು ಒಂದು ಪಾರ್ಟಿ ಮಾಡೋಣ ಅಂದ್ಕೊಂಡು ಮಾತಾಡ್ತಾ ಕೂತಿದ್ವಿ. ಅದೇನಾಯಿತು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.